ಉಳಿಯಾಕ ಮನೆ ಕೊಟ್ರಿ, ಕೊಟ್ಟೆ. ಮಕ್ಕಳ ಜಾಗನೂ ಕೊಟ್ರಿ, ಕೊಟ್ಟೆ. ಕಾರ್ ಪಾರ್ಕಿಂಗು ಕೊಟ್ರಿ, ಕಾರ ಇಲ್ರಿ ಸರ. ಕಾರ್ ಇಲ್ದೇನೆ ಕಾರ್ ಪಾರ್ಕಿಂಗ್ ಮಾಡಿಸ್ಕೊಂಡ್ಲೇನೋ ಇವಳು. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಇದು ಅವರ ಆಪ್ತರಿಗೂ ಹಾಗೂ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿ ಎನಿಸಿದೆ. ಮೇ 11ರ ಬೆಳಗ್ಗೆ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಶೂಟ್ನಲ್ಲಿ ಅವರು ಭಾಗಿಯಾಗಿದ್ದರು. ನಿನ್ನೆ ನಿಟ್ಟೆ ಸಮೀಪದ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಏಕಾಏಕಿ ಕುಸಿದು ಬಿದ್ದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಈ ಸಂಬಂಧ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಟ ರಾಕೇಶ್ ಪೂಜಾರಿ ಹಿಟ್ಲರ್ ಕಲ್ಯಾಣ ಸೇರಿದಂತೆ ಸಿನಿಮಾಗಳು, ಧಾರಾವಾಹಿಗಳು, ಕಾಮಿಡಿ ರೋಲ್ಗಳಲ್ಲಿ ಕಾಣಿಸಿಕೊಂಡು ಅಪಾರ ಜನಮನ್ನಣೆಯನ್ನ ಗಳಿಸಿದ್ದವರು. ರಾಕೇಶ್ ಪೂಜಾರಿ ಅವರು ಉಡುಪಿ ನಿವಾಸಿಯಾಗಿದ್ದು ತುಂಬಾ ಕಷ್ಟದ ಜೀವನವನ್ನ ನೋಡಿ ನಂತರ ಹಾಸ್ಯದ ಮೂಲಕ ಮನಗೆದ್ದರು. ತುಂಬಾ ಅವಮಾನಗಳನ್ನ ಮೆಟ್ಟಿ ನಿಂತರು. ರಂಗಭೂಮಿ, ಕಿರುತೆರೆ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದ ರಾಕೇಶ್ ಪೂಜಾರಿ ಅವರು ತಮ್ಮದೇ ಅದ್ಭುತ ಹಾಸ್ಯ ಪ್ರತಿಭೆಯನ್ನ ಅನೇಕರ ಮನಗೆದ್ದಿದ್ದು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಕಾಮಿಡಿ ಕಿಲಾಡಿಗಳು ವೇದಿಕೆ ರಾಕೇಶ್ ಪೂಜಾರಿ ಅವರ ಬದುಕನ್ನ ಬದಲಿಸಿತ್ತು. ಕಾಮಿಡಿ ಕಿಲಾಡಿಗಳು 3ನೇ ಸೀಸನ್ನಲ್ಲಿ ಅವರು ವಿನ್ನರ್ ಸಹ ಆಗಿದ್ದರು. ಅದಾದ ಬಳಿಕ ಹಲವು ವರ್ಷಗಳಿಂದ ರಂಗಭೂಮಿ, ಕಿರುತೆರೆ ಸೇರಿದಂತೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. ಆದರೆ ಅವರ ಇಂದು ಅಕಾಲಿಕ ನಿಧನ ಎಲ್ಲರಿಗೂ ಶಾಕ್ ಎನಿಸಿದೆ. ಆ ಕಾರ್ ಕೇಳೋದಕ್ಕಿಂತ ಮುಂಚೆ ನಾವೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕಣ್ಣ. ಇನ್ನು ನನ್ನ ಅವಧಿಯಲ್ಲಿ ಎಷ್ಟು ಟೈಮ್ ಉಳಿದಿದೆ? 5 ಮಿನಿಟ್ಸ್. ನೋಡು, ಈಗ 2 ನಿಮಿಷದಲ್ಲಿ ನಾವು ಕೊಟ್ಟಿರೋ ಮನೆ, ಆಸ್ತಿ, ಜಾಪಾಸ್ತಿ ಎಲ್ಲ ವಾಪಸ್ ತಗೊಂಡು 2 ವರ್ಷ ಜೈಲಿಗೆ ಹಾಕಿದ್ರು. 3 ವರ್ಷ, 4 ವರ್ಷ, 5 ವರ್ಷ ಪರ್ಮನೆಂಟ್ ಜೈಲಿಗೆ ಹಾಕಿರೋ ಇವಳನ್ನ.